ಒಂದು ಚುನಾವಣೆಯ ಗೆಲುವು ಅಂದ್ರೆ ಅದು ಕೇವಲ ಅಂಕಿ ಸಂಖ್ಯೆಗಳ ಆಟ ಅಲ್ಲ. ಅದು ಜನರ ಮನಸ್ಸಿನ ಮಾತು, ಅವರ ಭಾವನೆಗಳ ಸ್ಪಷ್ಟ ಪ್ರತಿಬಿಂಬ. ಹಾಗಿದ್ರೆ ಬನ್ನಿ, ಉಡುಪಿ ಕ್ಷೇತ್ರದ ಈ ಜನಾದೇಶದ ಆಳಕ್ಕಿಳಿದು ಡೇಟಾ ನಮ್ಗೆ ಏನ್ ಹೇಳುತ್ತೆ ಅಂತ ಒಟ್ಟಿಗೆ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರಬಿಂದು ಕರ್ನಾಟಕದ ಕರಾವಳಿ ತೀರದ ಉಡುಪಿ. ಸಂಸ್ಕೃತಿ ಮತ್ತು ಆಧುನಿಕತೆ ಎರಡನ್ನೂ ತನ್ನೊಳಗೆ ಇಟ್ಟುಕೊಂಡಿರುವ ಈ ಕ್ಷೇತ್ರ ರಾಜಕೀಯವಾಗಿ ಯಾಕೆ ಇಷ್ಟೊಂದು ಕುತೂಹಲಕಾರಿ? ಬನ್ನಿ ಸ್ವಲ್ಪ ಆಳವಾಗಿ ನೋಡೋಣ. ಕೇಳಿ, ರಸ್ತೆ ಹಾಳಾಗಿದೆ, ಬಾವಿಯಲ್ಲಿ ನೀರಿಲ್ಲ, ನಮ್ಮಕ್ಕಳು ಕೆಲ್ಸ ಅಂತ ಪಟ್ಟಣ ಸೇರ್ಬೇಕು. ನಮ್ಮ ಗೋಳು ಕೇಳೋರು ಯಾರು? ಇದು ಒಬ್ಬ ವ್ಯಕ್ತಿಯ ಮಾತಲ್ಲ, ಇದು ಆ ಕ್ಷೇತ್ರದ ಜನರ ದೈನಂದಿನ ಸಂಕಟದ ಒಂದು ಸಣ್ಣ ತುಣುಕಷ್ಟೇ. ಆ ಒಂದು ಮಾತಿನಲ್ಲಿರೋ ನೋವನ್ನ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ನಾವು ಉಡುಪಿಯ ಜನರ ಬದುಕಿನ ವಾಸ್ತವವನ್ನ ನೋಡಬೇಕು. ಪೇಪರ್ ಹೆಡ್ಲೈನ್ಗಳ ಆಚೆಗೆ ಅಲ್ಲಿನ ನಿಜವಾದ ಚಿತ್ರಣ ಹೇಗಿದೆ? ಉಡುಪಿಯನ್ನ ಗಮನಿಸಿದ್ರೆ ಇಲ್ಲಿ ಸುಮಾರು 72% ಜನ ಗ್ರಾಮೀಣ ಭಾಗದಲ್ಲಿ ವಾಸವಾಗಿದ್ದಾರೆ. ನೋಡಿ, ಈ ಹಳ್ಳಿ ಪಟ್ಟಣದ ವಿಭಜನೆ ಇದೆಯಲ್ಲ, ಇದು ಬರೀ ಒಂದು ಸಂಖ್ಯೆಯಲ್ಲ. ಇದರ ಅರ್ಥ ಎರಡು ಬೇರೆ ಬೇರೆ ಜೀವನಶೈಲಿ, ಬೇರೆ ಬೇರೆ ಅಗತ್ಯತೆಗಳು ಮತ್ತು ಕೊನೆಗೆ ಬೇರೆ ಬೇರೆ ರಾಜಕೀಯ ನಿರೀಕ್ಷೆಗಳು. ನಮ್ಮ ವಿಶ್ಲೇಷಣೆಯಲ್ಲಿ ಇದನ್ನ ಅಭಿವೃದ್ಧಿ ಅಂತರ ಸೂಚ್ಯಾಂಕ ಅಥವಾ ಡೆವ್ ಗ್ಯಾಪ್ ಇಂಡೆಕ್ಸ್ ಅಂತ ಕರಿತೀವಿ. ಏನಿದು ಅಂದ್ರೆ ಸಿಂಪಲ್, ಜನರಿಗೆ ಏನ್ ಬೇಕು ಮತ್ತು ಸರ್ಕಾರದಿಂದ ಅವರಿಗೆ ವಾಸ್ತವದಲ್ಲಿ ಏನ್ ಸಿಗ್ತಾ ಇದೆ, ಇದ್ರ ನಡುವಿನ ಗ್ಯಾಪ್ ಅಷ್ಟೇ. ಉಡುಪಿಯಲ್ಲಿ ಈ ಸ್ಕೋರ್ 100ಕ್ಕೆ 80. ಅಂದ್ರೆ ಮೂಲಭೂತ ಸೇವೆಗಳ ಬಗ್ಗೆ ಜನರ ಅಸಮಾಧಾನ ಎಷ್ಟಿದೆ ಅಂತ ನೀವೇ ಊಹಿಸಬಹುದು. ಆ ಅಸಮಾಧಾನದ ಮೊದಲ ಕಾರಣ ರಸ್ತೆಗಳು, ಅದರಲ್ಲೂ ರಾಷ್ಟ್ರೀಯ ಹೆದ್ದಾರಿ 169ಎದಂತಹ ಮುಖ್ಯ ರಸ್ತೆಗಳ ಸ್ಥಿತಿ ಜನರ ಓಡಾಟ, ವ್ಯಾಪಾರ ಎಲ್ಲದರ ಮೇಲೂ ನೇರ ಪರಿಣಾಮ ಬೀರ್ತಾ ಇದೆ. ಇಲ್ಲಿ ಅಂತರದ ಸ್ಕೋರ್ ಸುಮಾರು 70 ಇದೆ. ಎರಡನೇ ದೊಡ್ಡ ಸವಾಲು ನೀರು. ಸರಿಯಾಗಿ ನೀರು ಬರೋದಿಲ್ಲ, ಬೇಸಿಗೆ ಬಂದ್ರೆ ಬರ್ಲಾ. ಈ ಸಮಸ್ಯೆಗಳು ಜನರ ದೈನಂದಿನ ಬದುಕಿನ ಘನತೆಗೆ ಸವಾಲ್ ಹಾಕ್ತಿದೆ. ಇದರ ಅಂತರದ ಸ್ಕೋರ್ ಸುಮಾರು 75. ಮತ್ತು ಬಹುಶಃ ಎಲ್ಲರಿಗಿಂತ ದೊಡ್ಡ ಮತ್ತು ಗಂಭೀರವಾದ ಸಮಸ್ಯೆ ಅಂದ್ರೆ ಇದೆ, ಸ್ಥಳೀಯವಾಗಿ ಉದ್ಯೋಗದ ಕೊರತೆ. ಇದರ ಸ್ಕೋರ್ 85. ಇದರಿಂದಾಗಿ ಯುವಕರು ಪಟ್ಟಣಗಳಿಗೆ ವಲಸೆ ಹೋಗೋದು ಅನಿವಾರ್ಯ ಆಗ್ತಿದೆ. ಪ್ರತಿ ಮನೇಲೂ ಇದೊಂದು ಆತಂಕದ ವಿಷಯ. ಸರಿ, ಈ ರಸ್ತೆ, ನೀರು, ಉದ್ಯೋಗ ಈ ಎಲ್ಲ ಸಮಸ್ಯೆಗಳು ಮತಪೆಟ್ಟಿಗೆಯಲ್ಲಿ ಹೇಗೆ ಕಾಣಿಸ್ಕೊಂಡಿತು? ಈಗ ಆ ಸಂಖ್ಯೆಗಳ ಕಥೆಯನ್ನ ನೋಡೋಣ ಬನ್ನಿ. 2018 ಮತ್ತೆ 2023ರ ಫಲಿತಾಂಶಗಳನ್ನ ಒಂದಕ್ಕೊಂದು ಹೋಲಿಸಿ ನೋಡಿ. ಗೆಲುವಿನ ಅಂತರ ಸುಮ್ಮನೆ ಹೆಚ್ಚಾಗಿಲ್ಲ, ಅದು ಹಲವು ಪಟ್ಟು ದೊಡ್ಡದಾಗಿದೆ. ಅಂದ್ರೆ ಇದೊಂದು ಸಾಧಾರಣ ಗೆಲುವಲ್ಲ. ನಾವು ಮಾತಾಡಿದ ಆ ಅಭಿವೃದ್ಧಿ ಅಂತರಗಳು ಜನರ ಮನಸ್ಸಲ್ಲಿ ಬದಲಾವಣೆಯ ಬಯಕೆಯನ್ನ ಎಷ್ಟು ತೀವ್ರಗೊಳಿಸಿತ್ತು ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಸಾಕ್ಷಿ. 32,776 ಇದು ಗೆಲುವಿನ ಅಂತರ. ಈ ಒಂದು ಸಂಖ್ಯೆ ನಾವು ಮೊದಲು ನೋಡಿದ 80 ಪಾಯಿಂಟ್ ಡೆವ್ ಗ್ಯಾಪ್ ಇದೆಯಲ್ಲ, ಅದರ ರಾಜಕೀಯ ಪ್ರತಿಧ್ವನಿ. ಜನರ ಅಸಮಾಧಾನ ಮತಗಟ್ಟೆಯಲ್ಲಿ ಒಂದು ನಿರ್ಣಾಯಕ ತೀರ್ಪಾಗಿ ಬದಲಾಗಿದೆ. ಫಲಿತಾಂಶ ಏನು ಅಂತ ನಮಗೀಗ ಸ್ಪಷ್ಟವಾಯಿತು. ಈಗ ಆ ಫಲಿತಾಂಶ ಯಾಕೆ ಬಂತು ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ. ಇದರ ಹಿಂದಿನ ರಾಜಕೀಯ ಮತ್ತು ಸಾಮಾಜಿಕ ಕಾರಣಗಳನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ. ಇಲ್ಲಿ ನಾವು ಗೆದ್ದ ಅಭ್ಯರ್ಥಿಯ ಸ್ವಾಟ್ ವಿಶ್ಲೇಷಣೆಯನ್ನ ನೋಡ್ತಿದ್ದೀವಿ. ಆದ್ರೆ ಒಂದು ವಿಷಯ ಗಮನಿಸಿ, ಇದು ವ್ಯಕ್ತಿಗಿಂತ ಹೆಚ್ಚಾಗಿ ಒಂದು ವ್ಯವಸ್ಥೆಯ ವಿಶ್ಲೇಷಣೆ. ಉದಾಹರಣೆಗೆ, ಯುವಕರನ್ನ ತಲುಪೋ ಸಾಮರ್ಥ್ಯ ಒಂದು ಬಲವಾದ್ರೆ ಆಡಳಿತದ ಅನುಭವದ ಕೊರತೆ ಒಂದು ದೌರ್ಬಲ್ಯವಾಗಿ ಕಾಣಿಸುತ್ತೆ. ಇದು ಮುಂದಿನ ದಿನಗಳಲ್ಲಿ ಅವಕಾಶ ಮತ್ತು ಸವಾಲು ಎರಡನ್ನೂ ಒಟ್ಟಿಗೆ ಸೂಚಿಸುತ್ತೆ. ನೋಡಿ, ಯಾವುದೇ ಅಭ್ಯರ್ಥಿಯ ವಿಶ್ಲೇಷಣೆ ಮಾಡಬೇಕಾದ್ರೆ ನಾವು ಭಾವನೆಗಳಿಗಿಂತ ಸತ್ಯಾಂಶಗಳಿಗೆ ಬೆಲೆ ಕೊಡಬೇಕು. ಇದು ನಮ್ಮ ಪ್ರಜಾಪ್ರಭುತ್ವದ ಮೂಲಭೂತ ತತ್ವ. ಪ್ರತಿಯೊಬ್ಬರ ಘನತೆಯನ್ನ ಗೌರವಿಸೋದು ಮತ್ತು ಜವಾಬ್ದಾರಿಯಿಂದ ಮಾತಾಡೋದು ಬಹಳ ಮುಖ್ಯ. ಅದಕ್ಕೆ ನಾವಿಲ್ಲಿ ಕೇವಲ ಭಾಷಣ, ಆರೋಪಗಳನ್ನ ಬದಿಗಿಟ್ಟು ಡೇಟಾ ಏನ್ ಹೇಳುತ್ತೆ ಅನ್ನೋದ್ರ ಮೇಲೆ ಮಾತ್ರ ಗಮನ ಹರಿಸ್ತಾ ಇದೀವಿ. ಯಾವತ್ತೂ ಚುನಾವಣೆ ಅನ್ನೋದು ಒಂದು ಶೂನ್ಯದಲ್ಲಿ ನಡೆಯುವುದಿಲ್ಲ. ಉಡುಪಿಯ ಫಲಿತಾಂಶದ ಮೇಲೆ ಹಲವಾರು ಹೊರಗಿನ ಶಕ್ತಿಗಳ ಪ್ರಭಾವ ಇತ್ತು. ಆಡಳಿತ ವಿರೋಧಿ ಅಲೆಯ ತೀವ್ರತೆ ಇರ್ಬೋದು, ಉದ್ಯೋಗದ ಆರ್ಥಿಕ ಚಿಂತೆ ಇರ್ಬೋದು, ಸಂಕೀರ್ಣವಾದ ಸಾಮಾಜಿಕ ಸಮೀಕರಣಗಳು ಮತ್ತು ಇವೆಲ್ಲಕ್ಕಿಂತ ಹೆಚ್ಚಾಗಿ ಜನರ ಅಭಿಪ್ರಾಯವನ್ನ ರೂಪಿಸೋಕೆ ಸೋಷಿಯಲ್ ಮೀಡಿಯಾ ಬಳಸಿದ ರೀತಿ. ಸರಿ, ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಇನ್ನೂ ಆಳವಾಗಿ ನೋಡೋಣ. ಮೇಲ್ನೋಟಗೆ ಕಾಣೋದನ್ನ ಬಿಟ್ಟು ಮತದಾರರ ನಡವಳಿಕೆಯ ಹಿಂದಿನ ನಿಜವಾದ ಮೂಲಭೂತ ಕಾರಣಗಳೇನು ಅಂತ ಹುಡುಕೋಣ. ಮತದಾರರ ಆತಂಕಗಳಲ್ಲಿ 2 ವಿಷಯಗಳು ಸ್ಪಷ್ಟವಾಗಿ ಕಾಣುತ್ತೆ. ಒಂದು ಕಡೆ ಕಲ್ಯಾಣ ಯೋಜನೆಗಳ ಆಯಾಸ,
ಅಂದರೆ ಯೋಜನೆಗಳು ಸರಿಯಾದ ಸಮಯಕ್ಕೆ ತಲುಪದೇ ಇರೋದ್ರಿಂದ ಬರುವ ನಿರಾಸೆ. ಇನ್ನೊಂದು ಕಡೆ ನಿರಂತರವಾಗಿ ಕಾಡುತ್ತಿರುವ ಉದ್ಯೋಗ ಬಿಕ್ಕಟ್ಟು. ಇವೆರಡು ಸೇರಿ ಜನರ ಅಸಮಾಧಾನವನ್ನ ಮತ್ತಷ್ಟೂ ಹೆಚ್ಚಿಸಿವೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ನೋಡಿ, ಸಮಸ್ಯೆಗಳು ಒಂದೇ ರೀತಿ ಇಲ್ಲ. ಉಡುಪಿ ನಗರದಲ್ಲಿ ನೀರು, ಟ್ರಾಫಿಕ್ ಮುಖ್ಯ ಸಮಸ್ಯೆ ಆದ್ರೆ ಹಳ್ಳಿಗಳಲ್ಲಿ ಆರೋಗ್ಯ ಸೇವೆಗಳ ಕೊರತೆ ಕಾಡ್ತಿದೆ. ಅಂದ್ರೆ ಏನು? ಎಲ್ಲರಿಗೂ ಒಂದೇ ಪರಿಹಾರ ಅನ್ನೋ ನೀತಿ ಇಲ್ಲಿ ಖಂಡಿತ ಕೆಲಸ ಮಾಡಲ್ಲ. ಆಡಳಿತ ಅನ್ನೋದು ಸ್ಥಳೀಯವಾಗ್ಬೇಕು. ಇಲ್ಲಿಯವರೆಗೂ ನಾವು ಸಮಸ್ಯೆಗಳನ್ನ ವಿಶ್ಲೇಷಣೆ ಮಾಡಿದ್ವಿ. ಈಗ ಪರಿಹಾರಗಳ ಬಗ್ಗೆ ಮಾತಾಡೋಣ. ಈ ಡೇಟಾವನ್ನ ಆಧಾರವಾಗಿ ಇಟ್ಕೊಂಡು ಒಂದು ಪರಿಣಾಮಕಾರಿ ಆಡಳಿತದ ನೀಲನಕ್ಷೆ ಹೇಗಿರಬಹುದು? ಮೊದಲನೆಯದಾಗಿ, ರಸ್ತೆ ಸಮಸ್ಯೆಗೆ ನೇರ ಪರಿಹಾರ. ರಾಷ್ಟ್ರೀಯ ಹೆದ್ದಾರಿ 169A ಸಂಪೂರ್ಣ ನವೀಕರಣ. ಸುಮಾರು 150 ಕೋಟಿ ವೆಚ್ಚದಲ್ಲಿ 18ರಿಂದ 24 ತಿಂಗಳಲ್ಲಿ ಇದನ್ನ ಮುಗಿಸ್ಬೋದು. ಇದರಿಂದ ಪ್ರಯಾಣ ಅಷ್ಟೇ ಅಲ್ಲ, ವ್ಯಾಪಾರಕ್ಕೂ ದೊಡ್ಡ ಉತ್ತೇಜನ ಸಿಗುತ್ತೆ. ಎರಡನೆಯದು, ನೀರಿನ ಸಮಸ್ಯೆಗೆ ಉತ್ತರ. ವಾರಣಾ ಸ್ವರ್ಣಾ ನದಿಗಳಿಂದ ನೀರು ಎತ್ತುವಳಿ ಯೋಜನೆ. ಸುಮಾರು 80 ಕೋಟಿ ವೆಚ್ಚದಗೆ 12ರಿಂದ 18 ತಿಂಗಳಲ್ಲಿ ಇದು ಪೂರ್ಣಗೊಂಡರೆ ದಿನದ 24 ಗಂಟೆ ನೀರು ಪೂರೈಕೆ ಮಾಡಬಹುದು. ಜೊತೆಗೆ ಬರವನ್ನು ಎದುರಿಸುವ ಶಕ್ತಿಯೂ ಸಿಗುತ್ತೆ. ಮೂರನೆಯದು, ಉದ್ಯೋಗದ ಬಿಕ್ಕಟ್ಟಿಗೆ ಒಂದು ದೀರ್ಘಾವಧಿಯ ಪರಿಹಾರ. ಒಂದು ಟೆಕ್ ಮತ್ತು ಕೌಶಲ್ಯ ಕೇಂದ್ರ. ಸುಮಾರು 60 ಕೋಟಿ ಹೂಡಿಕೆ ಮಾಡಿದ್ರೆ ಮುಂದಿನ 5 ವರ್ಷಗಳಲ್ಲಿ 5,000ಕ್ಕೂ ಹೆಚ್ಚು ಉದ್ಯೋಗ ಸೃಷ್ಟಿ ಸಾಧ್ಯ. ಯುವಕರ ವಲಸೆ ತಡೆಯೋಕೆ ಇದೊಂದು ಉತ್ತಮ ದಾರಿ. ರಾಜಕೀಯದಲ್ಲಿ ಸಂವಹನವನ್ನ ಅರ್ಥ ಮಾಡ್ಕೊಳ್ಳೋಕೆ ಚತುರ್ಮುಖ ಸಿದ್ಧಾಂತ ಅನ್ನೋ ಒಂದು ಚೌಕಟ್ಟು ಸಹಾಯ ಮಾಡುತ್ತೆ. ಇದು ರಾಜಕೀಯ ಸಂದೇಶಗಳನ್ನ 4 ರೀತಿ ನೋಡುತ್ತೆ. ಶಿವನಂತೆ ಆಕ್ರಮಣಕಾರಿ ನಿಲುವು, ವಿಷ್ಣುವಿನಂತೆ ಸ್ಥಿರತೆಯ ಭರವಸೆ, ಬ್ರಹ್ಮನಂತೆ ಹೊಸತನದ ಮಾತು ಮತ್ತು ದುರ್ಗೆಯಂತೆ ರಕ್ಷಣಾತ್ಮಕ ನಿಲುವು. ರಾಜಕೀಯ ಪಕ್ಷಗಳು ಹೇಗೆ ಮಾತಾಡ್ತವೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಇದು ಸಹಾಯಕಾರಿ. ಹಾಗಿದ್ರೆ ಕೊನೆಯ ಹಂತಕ್ಕೆ ಬರೋಣ. ಗೆಲುವು ಅನ್ನೋದು ಒಂದು ಜನಾದೇಶ. ಆದ್ರೆ ಆ ಜನಾದೇಶವನ್ನ ಉಳಿಸಿಕೊಳ್ಳೋದು ಒಂದು ನಿರಂತರವಾದ ಮಿಷನ್. ಆ ನಂಬಿಕೆಯನ್ನ ಉಳಿಸಿಕೊಳ್ಳೋಕೆ ಏನೆಲ್ಲ ಸವಾಲ್ಗಳಿವೆ? ಭವಿಷ್ಯವನ್ನ ನೋಡೋಕೆ ನಾವು 2 ಮಾಪನಗಳನ್ನ ನೋಡಬಹುದು. ಒಂದು, ರಿಟೇನೆಬಿಲಿಟಿ ಸ್ಕೋರ್, ಅಂದ್ರೆ ಮತ್ತೆ ಆಯ್ಕೆಯಾಗೋ ಸಾಧ್ಯತೆ. ಇದು 100ಕ್ಕೆ 60ರ ಸಾಧಾರಣ ಮಟ್ಟದಲ್ಲಿದೆ. ಇನ್ನೊಂದು, ಲೋಕಲ್ ಇನ್ಸೈಡರ್ ಕೋಶಿಯಂಟ್, ಅಂದ್ರೆ ನಾಯಕತ್ವ ಸ್ಥಳೀಯರ ಜೊತೆ ಎಷ್ಟರ ಮಟ್ಟಿಗೆ ಬೆರೆತಿದೆ ಅನ್ನೋ ಗ್ರಹಿಕೆ. ಇದು 100ಕ್ಕೆ 55ರಷ್ಟು ಕಮ್ಮಿ ಇದೆ. ಈ ಸಂಖ್ಯೆಗಳು ಒಂದು ಸೌಮ್ಯ ಎಚ್ಚರಿಕೆಯನ್ನ ಕೊಡ್ತಿವೆ. ಈ ಜನಾದೇಶ ಶಾಶ್ವತವಲ್ಲ, ಸ್ಥಳೀಯ ನಂಬಿಕೆ ಗಳಿಸೋಕೆ ನಿರಂತರವಾಗಿ ಕೆಲಸ ಮಾಡ್ಬೇಕು. ಆ ನಂಬಿಕೆಯನ್ನ ಗಳಿಸೋದು ಅಂದ್ರೆ ಜನರ ಜೊತೆ ಸಂಪರ್ಕದಲ್ಲಿರೋದು. ಇವತ್ತಿನ ಡಿಜಿಟಲ್ ಜಗತ್ತಿನಲ್ಲಿ ಇದು ಇನ್ನೂ ಮುಖ್ಯ. ಆದ್ರೆ ಇಲ್ಲೊಂದು ದೊಡ್ಡ ಜವಾಬ್ದಾರಿ ಇದೆ. ಅದು ಜನರ ವೈಯಕ್ತಿಕ ಮಾಹಿತಿಯ ರಕ್ಷಣೆ. ಭಾರತದ ಡಿಪಿಡಿಪಿ ಕಾನೂನಿನ ಅಡಿಯಲ್ಲಿ ಯಾವುದೇ ರಾಜಕೀಯ ಸಂವಹನ ಮಾಡಬೇಕಾದ್ರೂ ಜನರ ಒಪ್ಪಿಗೆ ಪಡೆದೇ ಮಾಡಬೇಕು. ಅವರ ಖಾಸಗಿತನಕ್ಕೆ ಧಕ್ಕೆ ತರಬಾರ್ದು. ಇದು ಒಂದು ಮೂಲಭೂತ ಕರ್ತವ್ಯ. ಕೊನೆಯದಾಗಿ ಒಂದು ಪ್ರಶ್ನೆ. ಜನಾದೇಶ ಅಂದ್ರೆ ಅದು ಜನರಿಂದ ಪಡೆದ ನಂಬಿಕೆಯ ಒಂದು ಸಾಲ. ಆ ಸಾಲವನ್ನ ಹೇಗೆ ತೀರಿಸಲಾಗುತ್ತೆ? ಈ ಪ್ರಶ್ನೆ ನಮ್ಮೆಲ್ಲರನ್ನೂ ಆಳವಾಗಿ ಯೋಚನೆ ಮಾಡುವಂತೆ ಮಾಡುತ್ತೆ. ನೀವು ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 080420416002ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ.